ಇವತ್ತಿನ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾವು ಕೊತ್ತಂಬರಿ, ಪುದೀನ ಮತ್ತು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಚಿಟಿಕೆ ಅರಿಶಿನ, ಚಿಲ್ಲಿ ಪೌಡರ್, ಟೊಮಟೊನ ರುಬ್ಬಿಟ್ಕೊಂಡಿದ್ದೀವಿ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ ಮತ್ತು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿನ ರುಬ್ಬಿಟ್ಕೊಳ್ತಾ ಇದ್ದೀವಿ. ಕೆಲವರಿಗೆ ಚಿಕನ್ ಸಾಂಬಾರು ಅಷ್ಟೊಂದು ಇಷ್ಟ ಆಗ್ತಾ ಇರಲ್ಲ. ಈ ಥರ ಚಿಕನ್ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಿಕ್ಸಿಗೆ ಹಾಕ್ಕೊಂಡು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿ, ಪೇಸ್ಟ್ ಈ ಥರ ಬಂದಿದೆ. ಅದೇ ಜಾರ್ಗೆ ನಾವು ಈ ಪದಾರ್ಥನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದರ ಜೊತೆಗೆ ಗರಂ ಮಸಾಲನೂ ಆ್ಯಡ್ ಮಾಡಬೇಕು. ಬೌಲ್ಗೆ ಸರ್ವ್ ಮಾಡಿಕೊಂಡು ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀವಿ. ಬೌಲ್ಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಕರಿಬೇವು ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಗ್ಸ್ಕೊತಿದ್ದೀವಿ. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಚಿಕನ್ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಅರಿಶಿನ ಹಾಕ್ಕೋಬೇಕು. ಟೊಮಟೊ ಪೇಸ್ಟ್ ಹಾಕ್ಕೋತಿದ್ದೀವಿ. ಚಿಕನ್ ಬೆಂದಮೇಲೆ ಪುದೀನ ಪೇಸ್ಟ್ ಹಾಕ್ಕೋತಿದ್ದೀವಿ. ಮತ್ತು ಇನ್ನೊಂದು ಮಸಾಲೆನೂ ಹಾಕ್ಕೋತಾ ಇದ್ದೀವಿ. ಯಾರ್ಯಾರಿಗೆ ಚಿಕನ್ ಫ್ರೈ ಬೇಕೋ ಅವರು ಕಮೆಂಟ್ ಮಾಡಿ, ಪಾರ್ಸಲ್ ಮಾಡ್ತೀವಿ ಅಡ್ರೆಸ್ ಕೊಟ್ಟರೆ. ಫೈನಲ್ ಆಗಿ ಚಿಕನ್ ಫ್ರೈ ರೆಡಿಯಾಗಿದೆ. ತಿಂತಾ ಇದ್ದರೆ ಒನ್ ಮೋರ್ ಅನ್ಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.